Good morning dear students. So last class alli now D and F block elements na complete ಮಾಡಿದ್ವಿ. So D block elements ಗೆ ಇರುವಂತ one of the property they can form complex compounds or they can form coordination compounds. So ಈಗ ನಾವು next chapter ನ ತಗೊಳ್ತಾ ಇದೀವಿ inorganic ಅಲ್ಲಿ. ಇದು ಕೊನೆಯ ಚಾಪ್ಟರ್. ನಿಮ್ಮ ಸೆಕೆಂಡ್ PUC ಸಿಲೆಬಸ್ ಅಲ್ಲಿ 4 ಇನ್ಆರ್ಗ್ಯಾನಿಕ್ ಚಾಪ್ಟರ್ಸ್ ಇದೆ. ಒಂದು ಜನರಲ್ ಪ್ರಿನ್ಸಿಪಲ್ಸ್ ಫಾರ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್, ಸೊ ಇನ್ನೊಂದು ಪಿ ಬ್ಲಾಕ್ ಎಲಿಮೆಂಟ್ಸ್, ಇನ್ನೊಂದು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್ ಆಫ್ ದ ಇನ್ಆರ್ಗ್ಯಾನಿಕ್, ದಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕಂಟಿನ್ಯೂಡ್ ಪಾರ್ಟ್ ಡಿ ಅಂಡ್ ಎಫ್ ಗೆ, ಹಾಗಾಗಿ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕ್ಲಾಸಸ್ ನಾನು. ಸೊ what are coordination compounds? So coordination compounds, we know that ionic compounds which mainly contains ionic bond, covalent compounds mainly contains covalent bond. So one more special type of covalent bond is there, that is called coordinate bond. So it's a bond in which sharing of an electron takes place between two atoms, in which shared pair of electrons is contributed by only one atom. So one bond ಬರೋದಕ್ಕೆ ಏನು 2 ಎಲೆಕ್ಟ್ರಾನ್ಸ್ ಬೇಕಾಗಿರುತ್ತೆ, ಆ 2 ಎಲೆಕ್ಟ್ರಾನ್ಸ್ ಕೂಡ ಒಂದೇ ಆಟಮ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಕೋಆರ್ಡಿನೇಟ್ ಬಾಂಡ್. ಕೋವಲೆಂಟಿಗೂ ಕೋಆರ್ಡಿನೇಟಿಗೂ ಡಿಫರೆನ್ಸ್ ಇದೆ. ಕೋವಲೆಂಟ್ ಬಾಂಡ್ ಅಲ್ಲಿ ಕಂಬೈನ್ ಆಗೋ 2 ಆಟಮ್ಸ್ ಇಂದನೂ 1 ಎಲೆಕ್ಟ್ರಾನ್ ಮ್ಯೂಚುವಲ್ ಶೇರ್ ಆಗುತ್ತೆ. 2 ಆಟಮ್ಸ್ ಇಂದನೂ ಈಕ್ವಲ್ ನಂಬರ್ 1 ಎಲೆಕ್ಟ್ರಾನ್ ಏನಾಗುತ್ತೆ, ಶೇರ್ ಆಗುತ್ತೆ. ಮ್ಯೂಚುವಲ್ ಶೇರ್ ಅಂತ ಕರಿತೀವಿ ಅದನ್ನ. ಆದ್ರೆ ಇದು ಕೋಆರ್ಡಿನೇಟ್ ಬಾಂಡ್ ಅಲ್ಲಿ ಬರೀ ಶೇರಿಂಗ್ ಆಗುತ್ತೆ. ಆದ್ರೆ 2 ಆಟಮ್ ಕಂಬೈನ್ ಆಗೋದಕ್ಕೆ ಏನು 2 ಎಲೆಕ್ಟ್ರಾನ್ಸ್ ಬೇಕಿದೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳೋಕೆ, ಆ 2 ಎಲೆಕ್ಟ್ರಾನ್ಸ್ ಕೂಡ ಒಂದೇ ಆಟಮ್ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಡೊನೇಟ್ ಮಾಡುತ್ತೆ. ಸೊ ಯಾವುದು ಡೊನೇಟ್ ಮಾಡ್ತಿದ್ಯೋ ಅದು ಎಲೆಕ್ಟ್ರಾನ್ ರಿಚ್, ಯಾವುದು ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ಯೋ ಅದು ಎಲೆಕ್ಟ್ರಾನ್ ಡೆಫಿಷಿಯಂಟ್. ಡೊನೇಟ್ ಮಾಡ್ತಿರೋದು ರಿಚ್, ಕಾಲ್ಡ್ ನ್ಯೂಕ್ಲಿಯೋಫೈಲ್ಸ್. ಅಕ್ಸೆಪ್ಟ್ ಮಾಡ್ತಿರೋದು ಎಲೆಕ್ಟ್ರಾನ್ ಡೆಫಿಷಿಯಂಟ್, ಕಾಲ್ಡ್ ಎಲೆಕ್ಟ್ರೋಫೈಲ್ಸ್. ಸೊ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್, ಜನರಲಿ ಮೆಟಲ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾವ್ದಪ್ಪ, ಮೆಟಲ್ಸ್. ಓಕೆನಾ? ಯಾಕೆ ಮೆಟಲ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಲ್ರೆಡಿ ಎಲೆಕ್ಟ್ರಾನ್ಸ್ ನ ಕಳ್ಕೊಂಡು ಪಾಸಿಟಿವ್ ಚಾರ್ಜ್ ಅಲ್ಲಿ ಇರ್ತವೆ ಮೆಟಲ್ಸ್. ಆ ಪಾಸಿಟಿವ್ ಚಾರ್ಜ್ ಮೆಟಲ್ಸ್ ಗೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಇಲ್ಲಿ ಲಿಗ್ಯಾಂಡ್ಸ್ ಅಥವಾ ನ್ಯೂಕ್ಲಿಯೋಫೈಲ್ಸ್ ಇಂದ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಮಗೆ ಒಂದು ಕೋಆರ್ಡಿನೇಟ್ ಬಾಂಡ್ ಬರಬೇಕು ಅಂದಾಗ ಈಗ 2 ಬೇಕು. ಒಂದು ಅಕ್ಸೆಪ್ಟ್ ಮಾಡ್ಕೊಡುವಂಥದ್ದು, ಇನ್ನೊಂದು ಡೊನೇಟ್ ಮಾಡುವಂಥದ್ದು. ಸೊ ಜನರಲಿ metal ions carrying positive charge can accept an electron. So I will take an example of M plus carrying a positive charge. M indicates the metal carrying positive charge. ಬರೀ ಮೆಟಲ್ ಇದ್ದು ಪಾಸಿಟಿವ್ ಚಾರ್ಜ್ ಇದ್ರೆ ನಿನಗೆ ಕೋಆರ್ಡಿನೇಷನ್ ಬಾಂಡ್ ಬರೋದಿಲ್ಲ, ಅಥವಾ ಕೋಆರ್ಡಿನೇಟ್ ಬಾಂಡ್ ಬರೋದಿಲ್ಲ, ಅಥವಾ ಡೇಟಿವ್ ಬಾಂಡ್ ಬರೋದಿಲ್ಲ. ನಿನಗೆ ಕೋಆರ್ಡಿನೇಷನ್ ಬಾಂಡ್ ಅಥವಾ ಡೇಟಿವ್ ಬಾಂಡ್ ಅಥವಾ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗಬೇಕು ಅಂತಂದ್ರೆ ಈ ಪಾಸಿಟಿವ್ ಚಾರ್ಜ್ಡ್ ಮೆಟಲ್ ನಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು. ಏನಿರ್ಬೇಕಪ್ಪ, ವೇಕೆಂಟ್ ಆರ್ಬಿಟಲ್ಸ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎ ಮೆಟಲ್ ಅಯಾನ್ ಕ್ಯಾರಿಂಗ್ ಎ ವೇಕೆಂಟ್ ಆರ್ಬಿಟಲ್. ಅದಕ್ಕೋಸ್ಕರನೇ ನಾವು ಹೇಳೋದು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಫಾರ್ಮ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್. ಯಾಕೆ ಅಂದ್ರೆ, ಸೊ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಜನರಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ n-1d ಆರ್ಬಿಟಲ್ ಇನ್ವಾಲ್ವ್ ಆಗಿರುತ್ತಲ್ವಾ. ಆ n-1d ಜೊತೆಗೆ ns ಎರಡು ಕೂಡ ಇನ್ವಾಲ್ವ್ ಆಗಿರ್ತವೆ. ಆ n-1d ನಲ್ಲಿ 5 ಬಾಕ್ಸಸ್ ಇರುತ್ತೆ ನಿಮಗೆ. ಆ 5 ಬಾಕ್ಸಸ್ ಅಲ್ಲಿ ನಿಮಗೆ ಅವೈಲಬಿಲಿಟಿ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಜಾಸ್ತಿ ಸಿಗುತ್ತೆ. ಸೊ ಅವೈಲಬಿಲಿಟಿ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಜಾಸ್ತಿ ಸಿಕ್ಕಂಗೆಲ್ಲ ನಿಮಗೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಗೋದು ಈಸಿ ಆಗುತ್ತೆ. ಸೊ ದಟ್ ಇಸ್ ದ ರೀಸನ್, ಡ್ಯೂ ಟು ದ ಇನ್ವಾಲ್ವ್ಮೆಂಟ್ ಆಫ್ ಬೋತ್ n-1d and ns ಆರ್ಬಿಟಲ್, ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾನ್ ಫಾರ್ಮ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತೇಳಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ನೋಡಿದೀವಿ ಕೂಡ. ಸೊ ಇಲ್ಲಿನೂ ಅಷ್ಟೇ, ಒಂದು ಕೋಆರ್ಡಿನೇಷನ್ ಬಾಂಡ್ ಬರಬೇಕಂದ್ರೆ ಪಾಸಿಟಿವ್ ಚಾರ್ಜ್ ಸ್ಪೀಶೀಸ್, ದಟ್ ಈಸ್ ಮೆಟಲ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್, not only a metal, so any non-metal or metal which contain a vacant orbital.
ಓಕೆನಾ. ಸೊ ಈ ವೇಕೆಂಟ್ ಆರ್ಬಿಟಲ್ಸ್ ಗೆ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಕಾಲ್ಡ್ ligands. Electron rich species called ligands. So ligands are nothing but the electron rich species which can able to donate a pair of electron. So at least one pair of electrons that donate ಮಾಡೋ ಕೆಪಾಸಿಟಿ ಇರೋಕೆ ligands ಅಂತಾರೋ ಅಥವಾ ligands ಅಂತಾನೂ ಕರೀತಾರೆ. ಓಕೆನಾ. ಸೊ ಏನ್ ಈ ಲಿಗ್ಯಾಂಡ್ ಮೇಲೆ ಎಲೆಕ್ಟ್ರಾನ್ ರಿಚ್ ಇದೆ. ಸೊ ಈ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಈ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಈ ಮೆಟಲ್ ಅಯಾನ್ ಕಂಟೈನಿಂಗ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಏನಿದೆ, ಸೊ ಇದಕ್ಕೆ ಏನ್ ಮಾಡ್ಕೊಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಎ ಪೇರ್ ಆಫ್ ಎಲೆಕ್ಟ್ರಾನ್ ಈಸ್ ಕಂಪ್ಲೀಟ್ಲಿ ಈ ತರ ಬೇಕಾದ್ರೆ ತಗೊಳ್ಳಿ, ಇದು ಲೋನ್ ಪೇರ್, ಏನಮ್ಮ ಇದು ಲೋನ್ ಪೇರ್ ಆರ್ ನೆಗೆಟಿವ್ ಚಾರ್ಜ್ ವಾಟ್ ಎವರ್ ಇಟ್ ಮೇ ಬಿ. ಸೊ ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಲಿಗ್ಯಾಂಡ್ ಮೇಲೆ ಏನಿದೆ ಅಥವಾ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನ್ ಲಿಗ್ಯಾಂಡ್ ಮೇಲಿದೆ, ಈಗ ಇದು ಕಂಪ್ಲೀಟ್ ಆಗಿ ಎಲ್ಲಿ ಟ್ರಾನ್ಸ್ಫರ್ ಆಯ್ತು, ಮೆಟಲ್ ನಲ್ಲಿ ಇರುವಂತಹ ವೇಕೆಂಟ್ ಆರ್ಬಿಟಲ್ ಗೆ ಟ್ರಾನ್ಸ್ಫರ್ ಆಗಿ ನಿಮಗೆ ಸೊ ಏನ್ ಫಾರ್ಮೇಶನ್ ಆಗುತ್ತೆ, ಸೊ ಮೆಟಲ್ ಇಂದ ಲಿಗ್ಯಾಂಡ್ ಗೆ ಒಂದು ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಯ್ತು. ಈ ಕೋಆರ್ಡಿನೇಟ್ ಬಾಂಡ್ ಅಲ್ಲಿ ನೀವು ಆರೋ ಮಾರ್ಕ್ ತೋರಿಸ್ತೀರಿ ಟುವರ್ಡ್ಸ್ ಮೆಟಲ್ ತೋರಿಸ್ತಾ ಇದ್ದೀನಿ. ಸೊ ವೈ ಐ ಆಮ್ ಶೋಯಿಂಗ್ ದಿಸ್ ಆರೋ ಮಾರ್ಕ್ ಟುವರ್ಡ್ಸ್ ಮೆಟಲ್ ಬಿಕಾಸ್ ಸೊ ಲಿಗ್ಯಾಂಡ್ ಎಲ್ಲಿಂದ ಬಂದಿದೆ ಎಲೆಕ್ಟ್ರಾನ್ಸ್, ಲಿಗ್ಯಾಂಡ್ ಇಂದ ಯಾವ ಕಡೆಗೆ ಹೋಗಿದೆ, ಮೆಟಲ್ ಕಡೆಗೆ ಹೋಗಿದೆ. ಸೊ ದಿಸ್ ಆರೋ ಮಾರ್ಕ್ ಶೋಸ್ ಸೊ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ವೇರ್ ಟು ವೇರ್, ಹಿಯರ್ ಫ್ರಮ್ ಲಿಗ್ಯಾಂಡ್ ಟು ಮೆಟಲ್. ಸೊ ದಟ್ಸ್ ದ ರೀಸನ್ ಐ ಆಮ್ ರೈಟಿಂಗ್ ಆರೋ ಮಾರ್ಕ್ ಟುವರ್ಡ್ಸ್ ಮೆಟಲ್. ಸೊ ಇಲ್ಲಿವರೆಗೂ ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆ, ಬರೀ ಕೋಆರ್ಡಿನೇಟ್ ಬಾಂಡಿನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ, ಅರ್ಥ ಆಗ್ತಿದೆಯಾ. ಐ ಆಮ್ ನಾಟ್ ಡಿಸ್ಕಸಿಂಗ್ ಎನಿ ಪಾಯಿಂಟ್ಸ್ ರಿಗಾರ್ಡಿಂಗ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಪೀಶೀಸ್ ಇರಬೇಕು, ಇನ್ನೊಂದು ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಸ್ಪೀಶೀಸ್ ಇರಬೇಕು. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತದ್ದು, ಸೊ ವಿಚ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಮೀನ್ಸ್ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ Lewis acids. So what are Lewis acids? These are the species which can accept a pair of electron. Lone pair acceptors are called Lewis acids. So in the ligand donate ಮಾಡಿರೋದ್ರಿಂದ we can call it as Lewis base. Lone pair donors we call it as Lewis base. Generally central metal atom or ion we can call it as Lewis acid, and ligands electron rich species are known as Lewis base. So between a Lewis acid and a Lewis base, so a pair of electron is transferred from ligand to metal forming a coordinate bond. Any compounds which contain coordinate bond is called coordination compounds. This is not the definition of coordination compounds. Coordination compounds ಗೆ one of the property ಅಥವಾ one of the condition ಏನು ಅಂದ್ರೆ coordination compounds ಅಲ್ಲಿ coordination bond ಇರಬೇಕು. ಸೊ coordination bond ಗೆ ಇನ್ನು ಬಹಳಷ್ಟು ನೇಮ್ಸ್ ಇದೆ, ಡೇಟಿವ್ ಬಾಂಡ್ಸ್ ಅಂತ ಇದೆ. ಓಕೆನಾ. ಸೊ ಈ ರೀತಿ ಇರ್ತಕ್ಕಂಥ ಡೇಟಿವ್ ಬಾಂಡ್ ಅಥವಾ ಕೋಆರ್ಡಿನೇಟ್ ಬಾಂಡ್ ಇರ್ತಕ್ಕಂಥ ಕಾಂಪೌಂಡ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಹಾಗಾದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ ಆಕ್ಚುಯಲ್ ಡೆಫಿನೇಷನ್ ಏನು? So what are coordination compounds? Coordination compounds ಅಂದ್ರೆ ಏನು ಅಂದ್ರೆ, so coordination compounds means these are the special type of compounds which is more complicated or which contains more number of bonds, hence we can call it as complex. ಏನಂತ ಕರಿತೀವಿ ಇದನ್ನ, ಕಾಂಪ್ಲೆಕ್ಸ್ ಅಂತಾನು ಕರಿತೀವಿ. ಸೊ ಅದಕ್ಕೆ ಇದಕ್ಕೆ ಇನ್ನೊಂದು ನೇಮ್ ಬಂದು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತಾನು ಕರಿಬಹುದು ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತಾನು ಕರಿಬಹುದು. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತಾನು ಹೇಳ್ಬೋದು. ಸೊ ಹಾಗಾದ್ರೆ ಏನಿದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ, ಸೊ ದೀಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಕಂಟೈನ್ಸ್ these are the compounds in which a central metal atom or you can take it as ion, a central metal atom or ion, so is surrounded means
around that metal atom, surrounded by fixed number of ligands. Ligands means electron rich, which can be able to donate a pair of electron. ಇದನ್ನ ligands ಅಂತ ಕರಿತೀವಿ. ಈ ರೀತಿ ಇರತಕ್ಕಂತ ligands fixed number, either 4 or 6, whatever it may be. So fixed number of ligands. Okay na? So a central metal atom or ion is surrounded by fixed number of ligands through coordinate bond. So what are coordination compounds? Compounds in which a central metal atom or ion is surrounded by fixed number of ligands through coordination bond. ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಅಯಾನಿನ ಸುತ್ತ ಸೊ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಸರೌಂಡ್ ಆಗಿದ್ರೆ, ಯಾವ ರೀತಿ ಬಾಂಡ್ ಆಗಿರ್ಬೇಕು ಲಿಗ್ಯಾಂಡ್ಸ್ಗೂ ಮೆಟಲ್ಗೂ? ಕೋಆರ್ಡಿನೇಷನ್ ಬಾಂಡ್ ಮೂಲಕ. ಸೊ ಸುತ್ತ ಸರೌಂಡ್ ಆಗಿದ್ರೆ, ಸೆಂಟ್ರಲ್ ಮೆಟಲ್ ಆಟಮಿಗೆ ಲಿಗ್ಯಾಂಡ್ ಸುತ್ತ ಸರೌಂಡ್ ಆಗಿದ್ರೆ, ಸೊ ಅದನ್ನ ನಾವೇನಂತ ಕರಿತೀವಿ? ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡಿ, ಸೊ ಕೋಬಾಲ್ಟ್ ಈಸ್ ಎ ಡಿ ಬ್ಲಾಕ್ ಎಲಿಮೆಂಟ್. Capital C, small o. Cobalt is a central metal atom which is surrounded by 6 ammonia molecules. Here ammonia molecules are the ligands. Cobalt is the central metal atom. A fixed number of ligands, that is 6NH3, is surrounded by the cobalt. So through coordination bond. So ಇದನ್ನ ನೀವು ಡಿವೈಡ್ ಮಾಡೋಕ್ಕಾಗೋದಿಲ್ಲ, we cannot dissociate it. ಅದಕ್ಕೋಸ್ಕರ ಇದನ್ನ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಚಾರ್ಜ್ +3 ಬರುತ್ತೆ, ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ Cl3. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಪ್ಲೆಕ್ಸ್. ಅದು ಯಾವ ರೀತಿ ಬರೆಯೋದು ಅದ್ರ ಬಗ್ಗೆ ಈಗಲೇ ಬೇಡ, ಮುಂದೆ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ ನಿಮಗೆ. So this is an example of coordination compound which contains a central metal atom and ligands. And some of the 3 Cl atoms I am writing outside the bracket, outside the square bracket. So this is what we called as ಅದನ್ನ ಲೇಟರ್ ನಿಮಗೆ ನೆಕ್ಸ್ಟ್ ವರ್ನರ್ ಥಿಯರಿ ಅಂತೆಲ್ಲ ಬರುತ್ತೆ, ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋದನ್ನ ನಿಮಗೆ ಇಂಪಾರ್ಟೆಂಟ್, ಅದ್ರ ಆಚೆ ಇರೋದು ಕೌಂಟರ್ ಅಯಾನ್ ಅಂತ ಹೇಳ್ತೀವಿ ನಾವು. ಅದನ್ನ ಏನಂತೀವಿ? ಕೌಂಟರ್ ಅಯಾನ್ ಅಂತ ಕರಿತೀವಿ. ಈ ಸ್ಕ್ವೇರ್ ಬ್ರಾಕೆಟ್ ನ ಕೋಆರ್ಡಿನೇಷನ್ ಎಂಟೈಟಿ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಸೊ ಈ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ, ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಏನಿದೆ ಅವನ್ನ ನೀವು ಡಿವೈಡ್ ಮಾಡಕ್ ಬರಲ್ಲ. ವಿ ಕೆನಾಟ್ ಅಯೋನೈಸ್ ಇಟ್, ವಿ ಕೆನಾಟ್ ಡಿವೈಡ್ ಇಂಟು ಅಯಾನ್ಸ್. ಸೊ ನೀವು ಯಾವುದೋ ಒಂದು ಸಾಲ್ಟ್, ಫಾರ್ ಎಕ್ಸಾಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಯಾವ್ದಾರ ತಗೊಂಡ್ರೆ NaCl ತಗೊಂಡು, NaCl ತಗೊಂಡು ವಾಟರ್ ಹಾಕಿದ ತಕ್ಷಣ ಇಟ್ ಬಿಕಮ್ Na+Cl- ಅಲ್ವಾ? ಡಿವೈಡ್ ಆಯ್ತಲ್ವಾ, ಅಯೋನೈಸೇಷನ್ ಆಯ್ತಲ್ವಾ. ಅದೇ ರೀತಿ ನೀವೇನಾದ್ರೂ ಈ ಕಾಂಪ್ಲೆಕ್ಸ್ ನ ತಗೊಂಡೋಗಿ ವಾಟರ್ ಅಲ್ಲಿ ಹಾಕಿದ್ರೆ, ಸೊ ಈ ಕಾಂಪ್ಲೆಕ್ಸ್ ನ ತಗೊಂಡೋಗಿ ವಾಟರ್ ಅಲ್ಲಿ ಹಾಕಿದ್ರೆ ಇಟ್ ಬಿಕಮ್ CO NH3 taken 6 times +3 ನೋಡಿ. ಸೊ there is a difference here. There is a difference between the simple salt to coordination compound or complex salt. ಇದು ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ನೀವು ಹೇಳ್ಬೋದು, ಓಕೆನಾ. ಸೊ ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನಿದೆ ಇದು ಹಂಗೆ ಇದೆ, ಅದು ಡಿವೈಡ್ ಆಗಿಲ್ಲ, ಫೈನಲಿ ಡಿವೈಡ್ ಆಗ. ಇಲ್ಲಿ ಕೊಬಾಲ್ಟ್ ಬೇರೆ, ಅಮೋನಿಯಾ ಬೇರೆ, ಕ್ಲೋರಿನ್ ಬೇರೆ ಆಗಿಲ್ಲ. ಕೊಬಾಲ್ಟು ಅಮೋನಿಯಾ ಏನು ಕಾಂಪ್ಲೆಕ್ಸ್ ಇದೆ ಅದು ಹಂಗೆ ಇದೆ ಕಾಂಪ್ಲೆಕ್ಸ್. ಬಟ್ ಕೌಂಟರ್ ಅಯಾನ್ ಸ್ಕ್ವೇರ್ ಬ್ರಾಕೆಟ್ ಇಂದ ಆಚೆ ಇರೋ ಮಾತ್ರ ಏನಾಗಿದಾವೆ, ಇಲ್ಲಿ ಡಿವೈಡ್ ಆಗಿದಾವೆ. ಅರ್ಥ ಮಾಡ್ಕೊಳ್ಳಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ ದೀಸ್ ಆರ್ ದ ಕಾಂಪೌಂಡ್ಸ್ ಇನ್ ವಿಚ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಸರೌಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಥ್ರೂ ಕೋಆರ್ಡಿನೇಷನ್ ಬಾಂಡ್. ಓಕೆನಾ. ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ ನಲ್ಲಿ ನಾನು ಹೇಳಿದೆ, ಇಲ್ಲಿ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಇಲ್ಲಿ ಅಮೋನಿಯಾ ಇಸ್ ದ ಲಿಗ್ಯಾಂಡ್. ಸೊ ಇದೇನಾಗಿದೆ, ಕೋಬಾಲ್ಟ್ ಇಂದ 6 ಅಮೋನಿಯಾ ಇಸ್ ಸರೌಂಡೆಡ್ ಬೈ ದ ಕೋಬಾಲ್ಟ್.
through coordination bond. ಓಕೆನಾ. ಸೊ ಚಾರ್ಜ್ ನ ನ್ಯೂಟ್ರಲ್ ಸಾಲ್ಟ್ ಬರಬೇಕಾದ್ರೆ ಚಾರ್ಜಸ್ ನ್ಯೂಟ್ರಲೈಸೇಷನ್ ಆಗ್ಬೇಕಲ್ವಾ, ಹಾಗಾಗಿ ಸೊ ಕೌಂಟರ್ ಅಯಾನ್ 3 ಕ್ಲೋರಿನ್ ಆಟಮ್ಸ್ ಇದೆ ಇಲ್ಲಿ. ಸೊ ದಟ್ ಈಸ್ ಇದನ್ನ ನೀವು ಡಿವೈಡ್ ಅಥವಾ ವಾಟರ್ ಅಲ್ಲಿ ಅಥವಾ ಅಯೋನೈಸೇಷನ್ ಏನಾದ್ರು ನೀವು ಮಾಡಿಬಿಟ್ರೆ ಸೊ ಸ್ಕ್ವೇರ್ ಬ್ರಾಕೆಟ್ ಇಂದ ಆಚೆ ಇರೋ ಮಾತ್ರ ಅಯೋನೈಸ್ ಆಗುತ್ತೆ. ಬಟ್ ದೋಸ್ ಸ್ಪೀಶೀಸ್ ಆರ್ ಲಿಗ್ಯಾಂಡ್ ಆರ್ ಮೆಟಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಸ್ಪಿಯರ್ ವಿಚ್ ನೆವರ್ ಅಂಡರ್ಗೋ ಅಯೋನೈಸೇಷನ್. ಅದಕ್ಕೆ ಇದನ್ನ ನಾವು ಕಾಂಪ್ಲೆಕ್ಸ್ ಅಂತ ಕರೆಯೋದು, ಕಾಂಪ್ಲಿಕೇಟೆಡ್. ಅರ್ಥ ಆಗ್ತಿದ್ಯಾ? ಸೊ ವಿಚ್ ಇಸ್ ಮೋರ್ ಡಿಫಿಕಲ್ಟ್ ಟು ಡಿವೈಡ್ ಇಟ್, ಸೊ ಮೋರ್ ಸ್ಟ್ರಾಂಗರ್. ಸೊ ಹಾಗಾಗಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾಂಪ್ಲೆಕ್ಸ್ ಅಥವಾ ಅಂತ ಕರಿತೀವಿ. ಸೊ ಓಕೆನಾ. ಸೊ ರಿಮೆಂಬರ್ ದಿಸ್ ಪಾಯಿಂಟ್. ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನಿದೆ ಅದನ್ನ ಕೋಆರ್ಡಿನೇಷನ್ ಎಂಟೈಟಿ ಅಂತ ಕರಿತೀವಿ. ಆ ಕೋಆರ್ಡಿನೇಷನ್ ಎಂಟೈಟಿ ಒಳಗೆ ಒಂದು ಮೆಟಲ್ ಇದೆ, ಸೊ ಇನ್ನೊಂದು ಲಿಗ್ಯಾಂಡ್ ಇದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಲಿಗ್ಯಾಂಡ್ ಇಂದ ಮೆಟಲ್ ಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿ ಸೊ ಎಷ್ಟು ಲಿಗ್ಯಾಂಡ್ಸ್ ಇದೆ? 6. ಸೊ 6 ಲಿಗ್ಯಾಂಡ್ಸ್ ಇಂದ 6 ಕೋಆರ್ಡಿನೇಷನ್ ಬಾಂಡ್ ಆಗುತ್ತೆ ಕೋಬಾಲ್ಟ್ ಗೆ. 6 ಕೋಆರ್ಡಿನೇಷನ್ ಬಾಂಡ್ ಬರಬೇಕು ಅಂದ್ರೆ 6 ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು ಕೋಬಾಲ್ಟ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ರಿಮೆಂಬರ್ ದಟ್. ಓಕೆ. ಸೊ ದಿಸ್ ಇಸ್ ವಾಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಎಕ್ಸಾಂಪಲ್ಸ್. ಐ ವಿಲ್ ಟೇಕ್ few more example. K4FeCl taken 6 times is also one of the coordination. So can you see the difference between these two? ಎರಡು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇಲ್ಲಿ ಕ್ಲೋರಿನ್ ಆಟಮ್ಸ್ ಏನ್ ಸ್ಕ್ವೇರ್ ಬ್ರಾಕೆಟ್ ಇಂದ ಆಚೆ ಇದೆ, ಸೊ ವಿಚ್ ಇಸ್ ಪ್ರೆಸೆಂಟ್ ಅಟ್ ದ ಲಾಸ್ಟ್ ಅಲ್ಲಿ ಕೌಂಟರ್ ಅಯಾನ್ ಅಂತ. ನಾವು ಸ್ಕ್ವೇರ್ ಬ್ರಾಕೆಟ್ ಆಚೆ ಇರೋದನ್ನ ಕೌಂಟರ್ ಅಯಾನ್ ಅಂತ ಕರಿತೀವಿ. ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋದನ್ನ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟೈಟಿ ಅಂತ ಕರಿತೀವಿ. ಸೊ ಆಚೆ ಇರೋದು ಕೌಂಟರ್, ಒಳಗೆ ಇರೋದು ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟೈಟಿ. ಹೌದಾ? ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಕೌಂಟರ್ ಅಯಾನ್ ಇದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಕೌಂಟರ್ ಅಯಾನ್ ಇದೆ. ಸೊ ಲಾಸ್ಟ್ ಅಲ್ಲಿ ಕೌಂಟರ್ ಅಯಾನ್ ಇದ್ರೆ ಸೊ ಇದು ಪಾಸಿಟಿವ್ ಕಾಂಪ್ಲೆಕ್ಸ್ ಅಂತ. ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಿದೆ ಕಾಂಪ್ಲೆಕ್ಸ್ ಗೆ ಅಲ್ವಾ? ಕೌಂಟರ್ ಅಯಾನ್ ನೆಗೆಟಿವ್ ಚಾರ್ಜ್ ಇದೆ, ಬಟ್ ಕಾಂಪ್ಲೆಕ್ಸ್ ಗೆ ಏನಿದೆ? ಪಾಸಿಟಿವ್ ಕಾಂಪ್ಲೆಕ್ಸ್ ಇದೆ. ಹೌದಾ? ಸೊ ಲಾಸ್ಟ್ ಅಲ್ಲಿ ಕೌಂಟರ್ ಅಯಾನ್ ಇದ್ರೆ ಅದು ಪಾಸಿಟಿವ್ ಕಾಂಪ್ಲೆಕ್ಸ್ ಅಂತ. ಎಂತ ಅದು? ಪಾಸಿಟಿವ್ ಕಾಂಪ್ಲೆಕ್ಸ್ ಅಂತ. ಸೊ ಅದೇ ನೀವು ಇದನ್ನೇನಾದ್ರು ಡಿವೈಡ್ ಮಾಡಿದ್ರೆ, ನಾನು ಹೇಳಿದೆ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಇರೋದನ್ನ ಡಿವೈಡ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಕೌಂಟರ್ ಅಯಾನ್ ಬೇರೆ ಆಗುತ್ತೆ, ಇದು ಬೇರೆ ಆಗುತ್ತೆ. ಏನಾಗುತ್ತೆ? ಇಲ್ಲಿ becomes 4K plus FeCl taken 6 times minus 4. ಸೊ ನೋಡಿ, ಇಲ್ಲಿ ಕೌಂಟರ್ ಅಯಾನ್ ಫಸ್ಟ್ ಗೆ ಇದೆ, ಹಾಗಾದ್ರೆ ಕಾಂಪ್ಲೆಕ್ಸ್ ಗೆ ಏನ್ ಚಾರ್ಜ್ ಇರುತ್ತೆ? ನೆಗೆಟಿವ್. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕಾಂಪ್ಲೆಕ್ಸಸ್ ಅಲ್ಲಿ 3 ತರ ಇದೆ: ನ್ಯೂಟ್ರಲ್, ಪಾಸಿಟಿವ್, ನೆಗೆಟಿವ್ ಅಂತೇಳಿ. ಸೊ ಪಾಸಿಟಿವ್ ಕಾಂಪ್ಲೆಕ್ಸಸ್ ಅಂದ್ರೆ ಯಾವ ತರ ಇರುತ್ತೆ? ಕೌಂಟರ್ ಅಯಾನ್ ಲಾಸ್ಟ್ ಅಲ್ಲಿ ಇರುತ್ತೆ. ಕೌಂಟರ್ ಅಯಾನ್ ಲಾಸ್ಟ್ ಅಲ್ಲಿ ಇದ್ರೆ ಪಾಸಿಟಿವ್ ಕಾಂಪ್ಲೆಕ್ಸ್, ಕೌಂಟರ್ ಅಯಾನ್ ಫಸ್ಟ್ ಗೆ ಇದ್ರೆ ನೆಗೆಟಿವ್ ಕಾಂಪ್ಲೆಕ್ಸ್. ಅರ್ಥ ಆಗ್ತಿದೆಯಾ? ಕಾಂಪ್ಲೆಕ್ಸ್ ಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಅದು ಪಾಸಿಟಿವ್ ಕಾಂಪ್ಲೆಕ್ಸ್, ನೆಗೆಟಿವ್ ಚಾರ್ಜ್ ಇದ್ರೆ ಅದು ನೆಗೆಟಿವ್ ಕಾಂಪ್ಲೆಕ್ಸ್. ಅದು ಯಾವಾಗ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತ? ನೀವು ಡಿವೈಡ್ ಅಥವಾ ಅಯನೈಸೇಷನ್ ಮಾಡಿದ್ಮೇಲೆ ಕಾಂಪ್ಲೆಕ್ಸ್ ಸಪರೇಟ್, ಕೌಂಟರ್ ಅಯಾನ್ ಸಪರೇಟ್ ಆದ್ಮೇಲೆ ಕಾಂಪ್ಲೆಕ್ಸ್ ಗೆ ಯಾವ ಚಾರ್ಜ್ ಇದೆ ನೋಡ್ಕೊಳ್ಳಿ. ನೋಡಿ, ಈ ಕಾಂಪ್ಲೆಕ್ಸ್ ಅಲ್ಲಿ ಡಿವೈಡ್ ಮಾಡಿದ್ಮೇಲೆ ಸೊ ಕಾಂಪ್ಲೆಕ್ಸ್ ಸಪರೇಟ್ ಆಯ್ತು, ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್. ಕೌಂಟರ್ ಅಯಾನ್ ಸಪರೇಟ್ ಆಯ್ತು ಅಲ್ವಾ? ಇಲ್ಲಿ ಕಾಂಪ್ಲೆಕ್ಸ್ ಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇದನ್ನ ಪಾಸಿಟಿವ್ ಕಾಂಪ್ಲೆಕ್ಸ್ ಅಂತ ಕರಿತೀನಿ. ಇದನ್ನ ಡಿವೈಡ್ ಮಾಡಿದಾಗ ಕೌಂಟರ್ ಅಯಾನ್ ಪಾಸಿಟಿವ್ ಆಯ್ತು, ಕಾಂಪ್ಲೆಕ್ಸ್ ಗೆ ನೆಗೆಟಿವ್ ಬಂತು, ಹಾಗಾಗಿ ಇದನ್ನ ನೆಗೆಟಿವ್ ಕಾಂಪ್ಲೆಕ್ಸ್ ಅಂತ ಕರಿತೀನಿ. ಸೊ ಇಷ್ಟೇ ಲಾಜಿಕ್ ಇಲ್ಲಿ ನೆನ್ಪಿಟ್ಕೊಳ್ಳಿ. ಕೌಂಟರ್ ಅಯಾನ್ ಫಸ್ಟ್ ಗೆ ಇದ್ರೆ ಅದು ಪಾಸಿಟಿವ್, ಫಸ್ಟ್ ಗೆ ಇದ್ರೆ ಅದು ನೆಗೆಟಿವ್ ಕಾಂಪ್ಲೆಕ್ಸ್. ಕೌಂಟರ್ ಅಯಾನ್ ಲಾಸ್ಟ್ ಗೆ ಇದ್ರೆ ಅದು ಪಾಸಿಟಿವ್ ಕಾಂಪ್ಲೆಕ್ಸ್. ಕೌಂಟರ್ ಅಯಾನೇ ಇಲ್ಲ, ಚಾರ್ಜು ಇಲ್ಲ, ನ್ಯೂಟ್ರಲ್ ಕಾಂಪ್ಲೆಕ್ಸ್. ಎಕ್ಸಾಂಪಲ್ ತಗೊಂಡ್ರೆ CO3 taken thrice Cl3. ನೋಡಿ, ಸೊ ಕೊಬಾಲ್ಟಿಗೆ +3 ಚಾರ್ಜ್ ಇರುತ್ತೆ. ಆಕ್ಚುಲಿ ಇದು ನ್ಯೂಟ್ರಲ್ ಲಿಗ್ಯಾಂಡ್, 0 ಚಾರ್ಜ್. ಸೊ +3 ನ 3 ಕ್ಲೋರಿನ್ ಆಟಮ್ -3 ನ್ಯೂಟ್ರಲ್ ಮಾಡ್ಕೊಂಡಿದೆ. ಸೊ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಚಾರ್ಜ್ ಹಿಯರ್ ಅಂಡ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಕೌಂಟರ್ ಅಯಾನ್ಸ್. ಇದನ್ನ ನಾವೇನಂತ ಕರಿತೀವಿ? ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಕಾಂಪೌಂಡ್ಸ್. ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. So these are the compounds in which a central atom which is surrounded by a fixed number of ligands or donor atoms through a coordination bond. So this is what we called as coordination compounds, and I have given few examples of coordination compounds. ಓಕೆನಾ? ಸೊ ಈಗ ಕೆಲವೊಂದು ಬೇಸಿಕ್ಸ್ ಇದೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ, ಕೆಲವೊಂದು ಬೇಸಿಕ್ಸ್ ಇದೆ. ಆ ಬೇಸಿಕ್ಸ್ ಏನೇನು ಅಂತ ನಾವು ನೋಡ್ತಾ ಹೋಗೋಣ. ಓಕೆನಾ?
So next one, the important terms which are present in the coordination compound. So ಮೊದಲನೇ ಇಂಪಾರ್ಟೆಂಟ್ ಟರ್ಮ್ ಬಂದು ಕೋಆರ್ಡಿನೇಷನ್ ಎಂಟೈಟಿ. ಕೋಆರ್ಡಿನೇಷನ್ ಎಂಟೈಟಿ ಅಂತ ಬರುತ್ತೆ. ಕೋಆರ್ಡಿನೇಷನ್ ಎಂಟೈಟಿ. ಕೋಆರ್ಡಿನೇಷನ್ ಎಂಟೈಟಿ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್. ನಾನು ಹೇಳಿದೆ ಕೋಆರ್ಡಿನೇಷನ್ ಎಂಟೈಟಿ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್. ಸೊ ವಾಟ್ ಈಸ್ ಕೋಆರ್ಡಿನೇಷನ್ ಎಂಟೈಟಿ? ಸೊ ಏನಿಲ್ಲ, ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಜೊತೆಗೆ ಸರೌಂಡ್ ಆಗಿರುತ್ತೆ. A central metal ion is surrounded by a fixed number of ligand through a coordination bond which is present inside the coordination sphere. Inside the coordination sphere. So what is coordination entity? So a central metal ion which is surrounded by fixed number of ligands. Fixed number of ligands through coordination bond. So which is present inside the square bracket is called coordination entity. If you take an example, CONH3 taken 6 times, Cl3 and tagondre. So what is the coordination entity here? So this is the central metal atom which is surrounded by 6 ammonia ligands and which is present inside the coordination sphere. So ಇದನ್ನ ನಾವೇನಂತೀವಿ coordination entity ಅಥವಾ coordination sphere ಅಂತ ನಾವು ಕರಿತೀವಿ. ಅರ್ಥ ಆಗ್ತಾ ಇದೆಯಾ? So next important term here is central metal atom. Central metal atom. ಏನು ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಬರ್ಬೇಕಂದ್ರೆ ಅದರಲ್ಲಿ ಮೇನು ಸೆಂಟ್ರಲ್ ಮೆಟಲ್ ಆಟಮ್ ಇರಬೇಕು. ಆ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನು ಲಿಗ್ಯಾಂಡ್ಸ್ ಇಂದ ಸರೌಂಡ್ ಆಗಿರ್ಬೇಕು. ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಇಂದ ಸರೌಂಡ್ ಆಗಿದ್ರೆ ಸಾಲದು. ಸರೌಂಡ್ ಆಗಿರುವಂತಹ ಲಿಗ್ಯಾಂಡ್ಸ್ ಮೆಟಲ್ಗೆ ಕೋಆರ್ಡಿನೇಷನ್ ಬಾಂಡೇ ಮಾಡ್ಕೊಂಡಿರ್ಬೇಕು. ಹೌದಾ? ಸೊ ಇದು ಒನ್ ಮೋರ್ ಇಂಪಾರ್ಟೆಂಟ್ ಟರ್ಮ್. ಇದು ಸೆಂಟ್ರಲ್. ವಾಟ್ ಈಸ್ ಸೆಂಟ್ರಲ್ ಮೆಟಲ್ ಆಟಮ್ ಹಾಗಾದ್ರೆ? ಸೊ ಇಲ್ಲಿ ಒಂದು ಸೆಂಟ್ರಲ್ ಆಟಮ್ ಇದೆ, ಕೊಬಾಲ್ಟ್. ಏನಾಗಿದೆ ಇದು? 6 ಲಿಗ್ಯಾಂಡ್ಸ್ ಇಂದ ಸರೌಂಡ್ ಆಗಿದೆ ಅಲ್ವಾ? ಹಾಗಾದ್ರೆ ಡೆಫಿನೇಷನ್ ಹೇಳಿದ್ರೆ ಏನ್ ಹೇಳ್ತೀರಿ ಸೆಂಟ್ರಲ್ ಮೆಟಲ್ ಆಟಮ್? ಸೊ ಇಟ್ಸ್ ಅನ್ ಆಟಮ್ ಆರ್ ಅಯಾನ್. ಸೆಂಟ್ರಲ್ ಮೆಟಲ್ ಆಟಮ್ ಆಗಿರ್ಬೋದು ಅಥವಾ ಅಯಾನ್. ಆಟಮ್ ಅಂದ್ರೆ 0 ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ, ಅಯಾನ್ ಆಗಿದ್ರೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಸೊ ಕೆಲವೊಂದು ಕಾಂಪ್ಲೆಕ್ಸಸ್ ಅಲ್ಲಿ ಮೆಟಲ್ಗೆ 0 ಆಕ್ಸಿಡೇಷನ್ ನಂಬರ್ ಇದೆ. ಅವನ್ನ ಮೆಟಲ್ ಕಾರ್ಬೋನಿಲ್ಸ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬರುತ್ತೆ, ಅದು ಬಂದಾಗ ಹೇಳ್ತೀನಿ ನಾನು. ಸೊ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮಿಗೆ ಡೆಫಿನೇಷನ್ ನೀವು ಹೇಳ್ಬೇಕಂದ್ರೆ ಏನ್ ಹೇಳ್ಬೋದು? ಸೊ ಇಟ್ ಈಸ್ ಅನ್ ಆಟಮ್ ಆರ್ ಅಯಾನ್ which is surrounded by fixed number of ligands ಅಥವಾ fixed number of ligands which are bound to a central metal atom. ಅದನ್ನ ನಾವೇನಂತ ಕರಿತೀವಿ? ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ನಿಮಗೆ ligands. ವೆರಿ ಇಂಪಾರ್ಟೆಂಟ್. ligands. ವಾಟ್ ಆರ್ ligands? ಹೇಳ್ದೆ ನಾನು ಆಲ್ರೆಡಿ ಫಸ್ಟಿಗೆ ಬಿಗಿನಿಂಗ್ ಅಲ್ಲೇ. ligands, these are the electron rich species. Electron rich species which is having capable of donating a pair of electrons to the central metal atom. What are ligands? These are the electron rich species having capable of donating at least one pair of electron to the central metal atom. At least one electron pair ನಾದ್ರೂ ಅದು ಸೆಂಟ್ರಲ್ ಮೆಟಲ್ ಆಟಮಿಗೆ ಡೊನೇಟ್ ಮಾಡೋ ಕೆಪಾಸಿಟಿ ಇರಬೇಕು. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಸೊ ಡೊನೇಟಿಂಗ್ ಕೆಪಾಸಿಟಿ ಇರೋದ್ರಿಂದ ಇದನ್ನ ಲೆವಿಸ್ ಬೇಸ್ ಅಂತ ಕರಿತೀವಿ. ಸೊ ಅಕ್ಸೆಪ್ಟಿಂಗ್ ಕೆಪಾಸಿಟಿ ಇರೋದ್ರಿಂದ ಇದನ್ನ ಏನಂತೀವಿ? ಲೆವಿಸ್ ಆಸಿಡ್ ಅಂತ ಕರಿತೀವಿ ಅಲ್ವಾ? ಸೊ ಲಿಗ್ಯಾಂಡ್ಸ್ ಅಲ್ಲಿ ಬಹಳಷ್ಟು ತರ ಲಿಗ್ಯಾಂಡ್ಸ್ ಇದೆ. ಸೊ ಯಾವ ಡಿಪೆಂಡಿಂಗ್ ಅಪಾನ್ ದ capacity of donating a pair of electron, ligands are of so many types. So I will ಈಗ one by one ನೋಡ್ತಾ ಹೋಗೋಣ. ಟೈಪ್ಸ್ ಅಲ್ಲಿ ಮೊದಲನೇದು monodentate. monodentate ligands. ಯೂನಿಡೆಂಟೇಟ್ ಅಂತಾನು ಕರೀತಾರೆ ಅಥವಾ ಮೋನೋಡೆಂಟೇಟ್ ಅಂತಾನು ಕರೀತಾರೆ. ಸೊ ಏನಿದು ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಏನು? So mono, the name itself says that one. So which can donate only one pair of electron. So can donate contains only
one donor atom. One donor atom. ಬರೀ ಒಂದೇ pair of electron donate ಆಗಬೇಕು. ಓಕೆನಾ, one donor atom ಇರಬೇಕು. So which contains only one donor atom, which is known as monodentate or unidentate ligand. Example ನೀವು ತಗೊಂಡ್ರೆ Cl minus carrying one pair of electron. Chlorine atom ಇದೆ ಒಂದೇ, so which only can donate electron. So ಹಾಗಾಗಿ this is also monodentate. Br minus, F minus, ನೋಡಿ ಇವೆಲ್ಲ electron rich ligands which can donate only one pair of electron, one donor atom ಇದೆ. ಹಾಗಾಗಿ ಇವನ್ನೆಲ್ಲ ಏನಂತ ಕರಿತೀರಿ ನೀವು? Unidentate or monodentate. NH3, so NH3 is also monodentate. So nitrogen ಮೇಲೆ one pair of electron ಇದೆ, which also contains only one donor atom, hence it is also known as monodentate ligand. NO2 minus, ಆಮೇಲೆ Cn minus. So all these are examples for monodentate ligands. Monodentate ligands which contains only one donor atom. So second one here is bidentate. Bidentate ligands. Bidentate ligands. What are bidentate ligands? Bi means two, which contains two donor atoms. Which contains two donor atoms. Contains two donor atoms. Examples ತಗೊಂಡ್ರೆ oxalate ion. Oxalate ion ಹೇಳಿದ್ರೆ oxalate ion, first PUC oxalic acid formula C2H2O4. So two hydrogens ತೆಗೆದುಬಿಟ್ರೆ C2O4 minus 2, C2O4 minus 2. ಇದನ್ನ oxalate ion ಅಂತೀವಿ. ಈ oxalate ion ಅಲ್ಲಿ ಎರಡು ಡೋನಾರ್ ಆಟಮ್ಸ್, ಸೊ ಟೂ ನೆಗೆಟಿವ್ ಚಾರ್ಜಸ್ ಇದೆ ಅಲ್ವಾ, ಸೊ ಎರಡು ಆಕ್ಸಿಜನ್ ಮೇಲೆ ಟೂ ನೆಗೆಟಿವ್ ಚಾರ್ಜಸ್ ಇರುತ್ತೆ, ಸೊ ವಿಚ್ ಕ್ಯಾನ್ ಡೊನೇಟ್ ಟೂ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ಮೆಟಲ್. ಇನ್ಸ್ ಆಕ್ಸಲೇಟ್ ಈಸ್ ನಥಿಂಗ್ ಬಟ್ ಏನು bidentate ligand. ಸೊ ಫಾರ್ ಸ್ಟ್ರಕ್ಚರ್ ನೀವು ತಗೊಳ್ಳೋದಾದ್ರೆ C double bond O minus, C double bond O minus. ನೋಡಿ C double bond O minus, C double bond O minus. So two oxygens carrying negative charge which can donate to metal, forming a two coordination bond. So it is an example of bidentate ಅಥವಾ ಡೈ ಅಂತಾನೂ ಕರೀತಾರೆ, ಅಥವಾ bidentate ligand ಅಂತಾರೆ. So one more example here is ethylene diamine ಅಥವಾ ethane 1,2 diamine. ಮೇಲ್ಗಡೆದು ಕಾಮನ್ ನೇಮ್, ಕೆಳಗಿರೋದು IUPAC ನೇಮ್. ಸೊ ಐ ಥಿಂಕ್ ನಾನು ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಆರಿನ್ಸ್ ಹೇಳುವಾಗ ವಿಸಿನಾಲ್ ಜಮಿನಾಲ್ ಹೇಳಿದ್ದೀನಿ ಅಲ್ವಾ. ಸೊ ಇದು ವಿಸಿನಾಲ್ ಇದ್ದಾಗ ಇಥೈಲೀನ್ ಅಂತ ಕರಿತೀವಿ. ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ಗೆ ಎರಡು ಅಮೈನ್ ಗ್ರೂಪ್ಸ್ ಇದೆ. ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ಗೆ 2 ಅಮೈನ್ ಗ್ರೂಪ್ ಇದ್ರೆ ಸೊ ಅದನ್ನ ಇಥೈಲೀನ್ ಡೈ ಅಮೈನ್ ಅಥವಾ ಈಥೇನ್ 1,2 ಡೈ ಅಮೈನ್. ಸೊ ಇದನ್ನ ಸಿಂಬಾಲಿಕಲಿ EN ಅಂತಲೂ ರೆಫರ್ ಮಾಡ್ತಾರೆ. ಜಸ್ಟ್ ಇಫ್ ಯು ರೈಟ್ ಸ್ಮಾಲ್ e ಸ್ಮಾಲ್ n ಬರೆದ್ರೆ ದಟ್ ಇಸ್ ಆಲ್ಸೋ ನಥಿಂಗ್ ಬಟ್ ಇಥೈಲೀನ್ ಡೈ ಅಮೈನ್ ಅಂತೇಳಿ. ಇದರ ಸ್ಟ್ರಕ್ಚರ್ ಬಂದು CH2 ನೋಡಿ, ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ಗೆ 2 ಅಮೈನ್ ಗ್ರೂಪ್ಸ್ ಇದೆ, H2 ಗ್ರೂಪ್ಸ್ ಇದೆ. ಸೊ ಎರಡು ನೈಟ್ರೋಜನ್ಸ್ ಅಲ್ಲಿ electrons ಇದೆ which can donate 2 pair of electrons. Hence it also contains 2 donor atoms called bidentate ligand called ethylene diamine. So next is polydentate ligand. Polydentate ligands. So polydentate ligand means which contains more than 2 donor atoms. Contains more than two donor atoms. Ligands which contains more than 2 donor atoms is called polydentate ligands. Example here is EDTA. What do you mean by EDTA? It is an expansion of ethylene diamine tetraacetate. Ethylene diamine tetraacetate.
So ethylene diamine means CH2 which is bonded with two H2 groups alva idu ethylene diamine. So illiro nitrogen gu 2 hydrogens ide, illiro nitrogen gu 2 hydrogens ide. So remove 2 hydrogen here, add 2 acetate formula is C double bond O minus. Similarly here C double bond O minus. So ಇಲ್ಲಿ ಎರಡು ಹೈಡ್ರೋಜನ್ಸ್ ತೆಗೆದುಬಿಡಿ, 2 acetate group ಹಾಕಿ C double bond O minus, C double bond O minus. So this is what EDTA which contains ಇಲ್ಲಿ nitrogen ಮೇಲೆ pair of electron ಇದೆ, ಇಲ್ಲಿ pair of electron ಇದೆ. So ಎರಡು donor groups ಇಲ್ಲೇ ಇದೆ. So ಮೂರನೇದು O minus charge ಇದೆ, pair of electron which also can donate. So ನಾಲ್ಕನೇದು, ಐದನೇದು, ಆರನೇದು. So totally 6 donating groups ಇದೆ. ಎಷ್ಟಿದೆ? 6 donating groups ಇದೆ, more than 2. So which is an example of polydentate ligand called EDTA, ethylene diamine tetraacetic acid. Ethylene diamine tetraacetic acid, which is also known as polydentate ligand. Apart from this, so many various are there. I given one example here. So this is what types of ligands called monodentate, bidentate and polydentate ligand. And the next type here is next type of ligand here is ambidentate ligands. Ambidentate, very important. So ಎರಡು ಮೂರು ಸತಿ ಎಕ್ಸಾಮ್ ಕೇಳಿದ್ದಾರೆ ಕೂಡ. So very important here, ambidentate ligands. Ambidentate ligand. ಏನಿದು ambidentate ligand ಅಂದ್ರೆ? So ಇದು unidentate ligand ಇದೆ. It's also an example of unidentate or monodentate ligand. So monodentate ligand ಅಲ್ಲಿ ಎಷ್ಟು ಡೊನೇಟಿಂಗ್ ಗ್ರೂಪ್ಸ್ ಇರಬೇಕು? ಒಂದೇ ಡೊನೇಟಿಂಗ್ ಗ್ರೂಪ್ ಇರಬೇಕಲ್ವಾ? So monodentate ligand containing two different donor atoms. ನೋಡಿ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ. monodentate ligand containing two different donor atoms. ಟೂ ಡಿಫ್ರೆಂಟ್ ಡೋನಾರ್ ಆಟಮ್ಸ್ ಅಂದಿದ ತಕ್ಷಣ ನಿಮ್ ತಲೆಯಲ್ಲಿ ಏನ್ ಬರುತ್ತೆ? ಎರಡು ಡೋನಾರ್ ಆಟಮ್ಸ್ ಇದೆ ಅಂದ್ರೆ ಇದು ಬೈಡೆಂಟೇಟ್ ಅನ್ಸುತ್ತಲ್ವಾ? ನೋ, ಇಟ್ ಈಸ್ ಎ ಮೋನೋಡೆಂಟೇಟ್. ಎರಡು ಡೋನಾರ್ ಆಟಮ್ಸ್ ಇರ್ಬೋದು, ಬಟ್ ಓನ್ಲಿ ಒನ್ ಕ್ಯಾನ್ ಲಿಗೇಟ್ ವಿತ್ ದ ಮೆಟಲ್, ಒನ್ ಕ್ಯಾನ್ ಬಾಂಡ್ ವಿತ್ ದ metal. Only one can donate electrons to the metal, forming coordination bond. That is what we call as ambidentate ligands, which contains two donor atoms, but only one can form coordination bond with the metal. Which contains two donor atoms. Compulsory ಎರಡು donor atoms ಇರುತ್ತೆ. ಆ ಎರಡರಲ್ಲಿ ಒಂದು ಮಾತ್ರನೇ ಮೆಟಲ್ ಜೊತೆಗೆ ಬಾಂಡ್ ಆಗುತ್ತೆ, ಇನ್ನೊಂದು ಹಂಗೆ ಉಳ್ಕೊಳ್ಳುತ್ತೆ. ಅದನ್ನು ಡೊನೇಟ್ ಮಾಡಿದ್ದಿದ್ರೆ, ಟೂ ಡೋನಾರ್ ಆಟಮ್ಸ್ ಏನಿದಾವೆ ಎರಡರಿಂದನೂ ಬಾಂಡ್ ಆಗಿದ್ದಿದ್ರೆ ಅದು ಬೈಡೆಂಟೇಟ್. ಸೊ ಯು ಶುಡ್ ಮೇಕ್ ಶೋರ್ ವೆರಿ ಕ್ಲಿಯರ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಬೈಡೆಂಟೇಟ್ ಟು ಆಂಬಿಡೆಂಟೇಟ್. ಬೈಡೆಂಟೇಟ್ ಅಂದ್ರೆ ಎರಡು ಡೋನಾರ್ ಆಟಮ್ಸ್ ಇರಬೇಕು, ಎರಡೂ ಮೆಟಲಿಗೆ ಡೊನೇಟ್ ಆಗಿರ್ಬೇಕು. ವಿಚ್ ಕಂಟೈನ್ ಟೂ ಡೋನಾರ್ ಆಟಮ್ಸ್, ಬೋತ್ ಆರ್ ಡೊನೇಟೆಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್, ಫಾರ್ಮಿಂಗ್ ಟೂ ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ. ಆದ್ರೆ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಲ್ಲಿ ಟೂ ಡಿಫರೆಂಟ್ ಡೋನಾರ್ ಆಟಮ್ಸ್ ಇದೆ, but only one can donate to the metal, forming one coordination bond. ಅದಕ್ಕೆ ನಾನು ಹೇಳ್ತೀನಿ monodentate ligand containing two different donor atoms are called ambidentate ligands. ಸೊ ಇದು monodentate, ಆದ್ರೆ ಒಂದೇ ಪೇರ್ ಆಫ್ ಎಲೆಕ್ಟ್ರಾನ್ ಲಿಗ್ಯಾಂಡ್ ಇಂದ ಟ್ರಾನ್ಸ್ಫರ್ ಆಗೋದು. ಆದ್ರೆ ಅದರಲ್ಲಿ ಎರಡು ಡಿಫರೆಂಟ್ ಡೋನರ್ ಆಟಮ್ಸ್ ಇದೆ. ಆ ಎರಡು ಡಿಫರೆಂಟ್ ಡೋನರ್ ಆಟಮ್ಸ್ ಅಲ್ಲಿ ಒಂದು ಮಾತ್ರನೇ ಕಾಂಟ್ರಿಬ್ಯೂಟ್ ಆಗಿರುತ್ತೆ, ಇನ್ನೊಂದು ಆಗಿರೋಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ ಹಿಯರ್ ಈಸ್ NO2 minus is an example of nitrite is an example of ambidentate ligand. So in the central metal atom again
ಸೊ ನೈಟ್ರೋಜನ್ ವಿತ್ 2 ಆಕ್ಸಿಜನ್ಸ್ ಇದೆ. ಸೊ ಇಲ್ಲಿ ನೈಟ್ರೋಜನ್ ಇಂದ ಏನಾದರೂ ನಿಮಗೆ ಬಾಂಡ್ ಆಗಿದ್ರೆ, ಸೊ ನೈಟ್ರೋಜನ್ ಇಂದ ಏನಾದರೂ ನಿಮಗೆ ಡೇಟಿವ್ ಬಾಂಡ್ ಫಾರ್ಮೇಶನ್ ಆಗಿದ್ರೆ ಒಂದು ತರ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಒಂದ್ ತರ ಪ್ರಾಪರ್ಟೀಸ್ ಇರುತ್ತೆ. ಸೊ ಥ್ರೂ ಆಕ್ಸಿಜನ್ ಏನಾದರೂ ನಿಮಗೆ ಬಾಂಡ್ ಆಗಿದ್ರೆ, ಸೊ ಇಟ್ ಆಲ್ಸೋ ಕಂಟೈನ್ಸ್ ಒನ್ ಮೋರ್ ಟೈಪ್ ಆಫ್ ಕ್ಯಾಟ್. ನೋಡಿ ಇಲ್ಲಿ, ಸೊ ಇದು NO2 ನೇ, ಇದು NO2 ನೇ ಅಲ್ವಾ. ಸೊ ಬೋತ್ ಆರ್ NO2 ಮೈನಸ್. ಬಟ್ ಇಲ್ಲಿ ನೈಟ್ರೋಜನ್ ಮೇಲೂ ಲೋನ್ ಪೇರ್ ಎಲೆಕ್ಟ್ರಾನ್ ಇದೆ, ಆಕ್ಸಿಜನ್ ಮೇಲೂ ಲೋನ್ ಪೇರ್ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇದೆ. ಸೊ ನೈಟ್ರೋಜನ್ ಇಂದನೂ ಎಲೆಕ್ಟ್ರಾನ್ ಡೊನೇಟ್ ಆಗ್ಬೋದು, ಆಕ್ಸಿಜನ್ ಇಂದನೂ ಎಲೆಕ್ಟ್ರಾನ್ ಡೊನೇಟ್ ಆಗ್ಬೋದು. ನೈಟ್ರೋಜನ್ ಇಂದ ಎಲೆಕ್ಟ್ರಾನ್ಸ್ ಡೊನೇಟ್ ಆದ್ರೆ ಈ ರೀತಿ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಆಕ್ಸಿಜನ್ ಇಂದ ಎಲೆಕ್ಟ್ರಾನ್ಸ್ ಡೊನೇಟ್ ಆಗಿದ್ರೆ ಈ ರೀತಿ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ. ಸೊ ಎರಡು ಕೂಡ ಒಂದೇ ಅಲ್ಲಪ್ಪ, ಎರಡು ಬೇರೆ ಬೇರೆ ತರ ಬಾಂಡ್ಸ್ ತೋರಿಸಿದೀನಿ. ಇಲ್ಲಿ ನೈಟ್ರೋಜನ್ ಇಂದ ಆಗಿರೋದು, ಇಲ್ಲಿ ಆಕ್ಸಿಜನ್ ಇಂದ ಆಗಿರೋದು. ಬೋತ್ ಆರ್ ಡಿಫರೆಂಟ್. ಸೊ ಇದರಲ್ಲಿ ಎಷ್ಟು ಡೋನರ್ ಆಟಮ್ಸ್ ಇದೆ? 2. ಆ ಎರಡರಲ್ಲಿ ಎಷ್ಟು ಡೊನೇಟ್ ಆಗಿದೆ? ಓನ್ಲಿ 1. ಅದಕ್ಕೆ ನಾನು ಹೇಳೋದು ಮೋನೋಡೆಂಟೇಟ್ ಲಿಗ್ಯಾಂಡ್ ಕಂಟೈನಿಂಗ್ 2 ಡೋನರ್ ಆಟಮ್ಸ್ ಆರ್ ಕಾಲ್ಡ್ ಏನಂತ ಕರಿತೀವಿ ನಾವು? ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹಿಯರ್ ಈಸ್ NO2 minus. It contains 2 donor atom. One is nitrogen, another one is oxygen. If nitrogen donates electron forming one type of complex, if oxygen donates electron to metal forming another type of complex. ಅರ್ಥ ಆಗ್ತಿದೆಯಾ? Similarly, one more example here is SCN minus. ಇದರಲ್ಲಿ ಸಲ್ಫರ್ ಮತ್ತೆ ನೈಟ್ರೋಜನ್ ಎರಡು ಡೊನೇಟಿಂಗ್ ಗ್ರೂಪ್ ಇದೆ. ಸೊ ಮೆಟಲ್ ಇಂದ ಸಲ್ಫರ್ ಬಾಂಡ್ ಆದ್ರೆ ಒಂದು ತರ ಕಾಂಪ್ಲೆಕ್ಸ್, ಓಕೆನಾ. ಅದೇ ರೀತಿ ಮೆಟಲ್ ಇಂದ ನೈಟ್ರೋಜನ್ ಇಂದ ಏನಾದ್ರೂ ಬಾಂಡ್ ಆಗಿದ್ರೆ ಒಂದು ತರ ಕಾಂಪ್ಲೆಕ್ಸ್. ಇದು ಥಿಯೋಸೈನೇಟ್, ಇದು ಐಸೋಥಿಯೋಸೈನೇಟ್ ಅಲ್ವಾ, ಹೌದಾ? ಸೊ ದಿಸ್ ಇಸ್ ವಾಟ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. So these are the unidentate or monodentate ligands containing 2 different donor atoms, which is known as ambidentate ligands. ಬಹಳ ಸತಿ ಎಕ್ಸಾಮ್ ಗೆ ಕೂಡ ಕೇಳಿದರೆ, ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದನ್ನ. ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಎಕ್ಸಾಂಪಲ್, ಓಕೆನಾ. ಸೊ ನೆಕ್ಸ್ಟ್ ಹಿಯರ್ ಈಸ್ chelating ligand. Chelating ligand. Chelating ligand. Chelating ligands. Yes, chelating ligands andre ಏನು? So these are the ligands which form chelating ring. Generally, di and polydentate ligand. Di and polydentate. Di and 2. Okay, na poly ಅಂದ್ರೆ more than 2 ಅಥವಾ more than 2 donor atoms ಇರುವಂತದಕ್ಕೆ ಡೈ ಅಂಡ್ ಪಾಲಿಡೆಂಟೇಟ್ ಲಿಗ್ಯಾಂಡ್ forming rings with the central metal atom. Rings with the central metal atom. Such type of ligands are known as central metal atom or ion. Central metal atom or ion. Such type of rings are known as chelating rings ಅಂತ ಕರಿತೀವಿ. ಆ ರಿಂಗ್ಸ್ ಗೆ ಏನಪ್ಪ ಹೆಸರು? ಸೊ ದೋಸ್ ರಿಂಗ್ಸ್ ಆರ್ ನಥಿಂಗ್ ಬಟ್ chelating rings. ಈ ಡೈ ಅಥವಾ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಏನಿತ್ತು, ಆ ಡೈ ಅಥವಾ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಸೆಂಟ್ರಲ್ ಡೈ ಅಂದ್ರೆ 2, ಪಾಲಿ ಅಂದ್ರೆ more than 2. ಸೊ ಅವು ಮೆಟಲ್ ಜೊತೆಗೆ ಬಾಂಡ್ ಫಾರ್ಮೇಶನ್ಸ್ ಮಾಡ್ಕೊಂಡಾಗ ರಿಂಗ್ ಫಾರ್ಮೇಶನ್ಸ್ ಆಗುತ್ತೆ. ಸೊ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಹಿಯರ್. ಡೈ ಅಥವಾ ಬೈಡೆಂಟೇಟ್ ಲಿಗ್ಯಾಂಡ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಆಕ್ಸಾಲೇಟ್ ಫಾರ್ಮುಲಾ ಬಂದು C ಡಬಲ್ ಬಾಂಡ್ O ಮೈನಸ್ ಇದೆ, C ಡಬಲ್ ಬಾಂಡ್ O ಮೈನಸ್ ಇದೆ. ಸೊ ಈ ಫಾರ್ಮುಲಾದಲ್ಲಿ ನೀವು ನೋಡಿದಾಗ 2 ಡೋನರ್ ಆಟಮ್ಸ್ ಇದೆ. ಇಟ್ಸ್ ಎ ಡೈ ಅಥವಾ ಬೈಡೆಂಟೇಟ್ ಲಿಗ್ಯಾಂಡ್ ಇದು. ಸೊ ಇಲ್ಲಿ ಒಂದು ಮೆಟಲ್ ಅಯಾನ್ ಇದೆ ಅಂತ ಇಟ್ಕೊಳ್ಳೋಣ, M+. ಈ ಮೆಟಲ್ ಪಾಸಿಟಿವ್ ಚಾರ್ಜ್ ಮೆಟಲ್ಗೆ ಈ ಬೈಡೆಂಟೇಟ್ ಲಿಗ್ಯಾಂಡ್ ಇಂದ 2 ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಈ ಆಕ್ಸಿಜನ್ ಇಂದ ಒಂದು ಬಾಂಡ್ ಫಾರ್ಮೇಶನ್ ಆದ್ರೆ, ಸೊ ಈ ಆಕ್ಸಿಜನ್ ಇಂದ ಇನ್ನೊಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಯು ವಿಲ್ ಬಿ ಗೆಟಿಂಗ್ ಎ ರಿಂಗ್ ಹಿಯರ್, ಮೆಟಲ್ ಆಕ್ಸಿಜನ್ ಕಾರ್ಬನ್ ಕಾರ್ಬನ್ ಆಕ್ಸಿಜನ್ ಮೆಟಲ್. 1 2 3 4 5 ಮೆಂಬರ್ಡ್ ರಿಂಗ್ ಬಂತಿಲ್ಲಿ. ಏನ್ ಬಂತಿಲ್ಲಿ?
5 ಮೆಂಬರ್ಡ್ ರಿಂಗ್ ಬಂತು. ಈ ರೀತಿ ರಿಂಗ್ ಫಾರ್ಮೇಶನ್ ಆಗಿದ್ರೆ ಇವನ್ನ ಚಿಲೇಟಿಂಗ್ ರಿಂಗ್ಸ್ ಅಥವಾ ಈ ಒಂದು ಏನು ಲಿಗ್ಯಾಂಡ್ ಇದೆ ಇವನ್ನ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂತ ನಾವು ಕರಿತೀವಿ. ಸೊ ಇಥೈಲಿನ್ ಡೈಅಮೈಡ್ ಕೂಡ ಅಷ್ಟೇ. ಸೊ CH2 NH2 ಅಲ್ವಾ. ಸೊ ಇಟ್ ಈಸ್ ಆಲ್ಸೋ an example of bidentate ligand. Ethylene diamine or ethane 1,2 diamine, we can simply call it as EN. ಓಕೆನಾ. ಸೊ ಇಲ್ಲಿ ಕೂಡ ನೈಟ್ರೋಜನ್ ಮೇಲೆ ಒಂದು ಪೇರ್ ಇದೆ, ಇಲ್ಲಿ ನೈಟ್ರೋಜನ್ ಮೇಲೆ ಒಂದು ಪೇರ್ ಇದೆ. ಸೊ ಇಫ್ ಯು ಟೇಕ್ ಎ ಮೆಟಲ್ ವಿತ್ ಪಾಸಿಟಿವ್ ಚಾರ್ಜ್, ಮೆಟಲ್ ಅಯಾನ್, ಸೊ ಇಲ್ಲಿಂದ ಒಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಲ್ವಾ. ಸೊ ಇಲ್ಲಿಂದ ಎರಡನೇ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಬೈಡೆಂಟೇಟ್ ಅಂದ್ರೆ 2 ಡೋನರ್ ಆಟಮ್ಸ್, ಎರಡು ಡೊನೇಟ್ ಮಾಡಿ ಫಾರ್ಮೇಶನ್ ಮಾಡ್ಕೊಂಡಿದೆ. ಇಟ್ ಆಲ್ಸೋ ಫಾರ್ಮ್ಸ್ ಎ ರಿಂಗ್ ಹಿಯರ್. ಸೊ 1 2 3 4 5 ಮೆಂಬರ್ಡ್ ರಿಂಗ್ ಬಂದಿದೆ. ಸೊ ಈ ರೀತಿ ರಿಂಗ್ ಫಾರ್ಮೇಶನ್ ಆದ್ರೆ ಇದನ್ನ ಚಿಲೇಟಿಂಗ್ ರಿಂಗ್ಸ್ ಅಂತ ನಾವು ಕರಿತೀವಿ. ಈ ಚಿಲೇಟಿಂಗ್ ಗ್ರೂಪ್ಸ್ ಅಲ್ಲಿ ಏನು ಲಿಗ್ಯಾಂಡ್ಸ್ ತಗೊಂಡಿದ್ರಿ ಇವನ್ನ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂತೀವಿ. Chelating ligands are nothing but, so by our polydentate ligands can form rings with the central metal atom. So those ring forming ligands are nothing but chelating ligands. So number of, very important point, number of such chelating groups or chelating ligands are known as or called as denticity. Very important, denticity. So one more question, what is denticity? ಕೇಳ್ತಾನೆ ಎಕ್ಸಾಮ್ಗೆ. So it is nothing but number of chelating groups which are present inside the complex. Number of chelating groups present inside the complex is known as denticity. So if 3 rings forming groups are there in a complex, denticity is 3. If 2 chelating ring forming ligands are there, which density is 2. So ಒಂದು ಚಿಲೇಟಿಂಗ್ ರಿಂಗ್ ಫಾರ್ಮೇಶನ್ ಮಾಡೋ ಗ್ರೂಪ್ ಇದ್ರೆ ಡೆಂಟಿಸಿಟಿ 1, 2 ಚಿಲೇಟಿಂಗ್ ಗ್ರೂಪ್ ಫಾರ್ಮೇಶನ್ ಮಾಡೋ ಕೆಪಾಸಿಟಿ ಇದ್ರೆ 2, 3 ಚಿಲೇಟಿಂಗ್ ಗ್ರೂಪ್ ಫಾರ್ಮೇಶನ್ ಮಾಡೋ ಲಿಗ್ಯಾಂಡ್ಸ್ ಇದ್ರೆ ಡೆಂಟಿಸಿಟಿ ಈಸ್ 3. ಎಷ್ಟು ಚಿಲೇಟಿಂಗ್ ಗ್ರೂಪ್ಸ್ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೋ ಅದನ್ನ ಡೆಂಟಿಸಿಟಿ ಅಂತ ಕರೀತಾರೆ. Number of chelating groups present inside the complex is known as denticity ಅಂತ ನಾವು ಕರಿತೀವಿ. So today I discussed about types of complexes. Okay, sorry, not types of complexes. I discussed some of the important terms here. Coordination compounds andre enu, coordination entity andre enu, central metal atom andre enu, adadmele ligands, adalli types of ligands, monodentate, didentate ಅಥವಾ bidentate, polydentate, adadmele chelating ligand. So this is what few terms which are present here. So let's ask one more important term here is coordination number. Coordination number, which is represented by Cl. Coordination number. So coordination number is nothing but number of ligands surrounded by central metal atom. Central metal atom. ಎಷ್ಟು ಲಿಗ್ಯಾಂಡ್ಸ್ ಸೆಂಟ್ರಲ್ ಮೆಟಲ್ ಆಟಮ್ ಸುತ್ತ ಇರುತ್ತೋ ಅದನ್ನ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಇಫ್ ಯು ಟೇಕ್ an example of CONH3 taken 6 times Cl3. So number of ligands surrounded by central metal atom inside the coordination sphere ಅಥವಾ inside the coordination entity. ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಎಷ್ಟು ಲಿಗ್ಯಾಂಡ್ಸ್ ಇರುತ್ತೋ
ಆ ಲಿಗ್ಯಾಂಡ್ಸ್ ಇಂದ ಎಷ್ಟು ಬಾಂಡ್ಸ್ ಫಾರ್ಮೇಶನ್, ಎಷ್ಟು ಕೋಆರ್ಡಿನೇಷನ್ ಬಾಂಡ್ಸ್ ಫಾರ್ಮೇಶನ್ ಆಗಿರುತ್ತೋ ಅದನ್ನ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಇಲ್ಲಿ 6 ಅಮೋನಿಯಾ ಇದೆ, 6 ಕೋಆರ್ಡಿನೇಷನ್ ಬಾಂಡ್ ಬರುತ್ತೆ. ಹೆನ್ಸ್ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟಾಗುತ್ತೆ 6. ಅದೇ ನೀವು CuNH3 ಟೇಕನ್ 4 ಟೈಮ್ಸ್ SO4 ಈ ಕಾಂಪ್ಲೆಕ್ಸ್ ತಗೊಂಡ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಕಾಪರ್ ಇದೆ which is surrounded by 4 ammonia which is present inside the coordination sphere. ಇಲ್ಲಿ 4 coordination bonds ಬರೋದ್ರಿಂದ coordination ನಂಬರ್ ಎಷ್ಟಾಗುತ್ತೆ 4. ಅರ್ಥ ಆಗ್ತಿದ್ಯಾ? ಸೊ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಅಂದ್ರೆ ಕೋಆರ್ಡಿನೇಷನ್ ಎಂಟೈಟಿ ಒಳಗಡೆ ಎಷ್ಟು ಕೋಆರ್ಡಿನೇಷನ್ ಬಾಂಡ್ ಇದಾವೋ ಅಥವಾ ಎಷ್ಟು ಲಿಗ್ಯಾಂಡ್ಸ್, ಅದರಲ್ಲೂ ಮೋನೋಡೆಂಟೇಟ್ ಲಿಗ್ಯಾಂಡ್, ಡೈಡೆಂಟೇಟ್ ಲಿಗ್ಯಾಂಡ್ಸ್ ಇದ್ರೆ ಇಂಟು 2 ಮಾಡ್ಕೊಳ್ಬೇಕಾಗುತ್ತೆ. If you take an example of CO En taken 3 Cl3 ಅಂತ ತಗೊಂಡ್ರೆ En is nothing but ಏನು ಇಥೈಲಿನ್ ಡೈಅಮೈನ್ ಅಥವಾ ಈಥೇನ್ 1,2 ಡೈಅಮೈನ್. ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಬೈಡೆಂಟೇಟ್ ಲಿಗ್ಯಾಂಡ್ ಅಲ್ವಾ. ಸೊ ಒಂದು ಲಿಗ್ಯಾಂಡ್ ಇಂದ 2 ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಎಷ್ಟಿದಾವೆ ಇಲ್ಲಿ 3. ಸೊ ಈ 3 ಬೈಡೆಂಟೇಟ್ ಇಂದ ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 6. ಸೊ ಇಲ್ಲಿ ಕೂಡ ಕೋಆರ್ಡಿನೇಷನ್ ನಂಬರ್ ಎಷ್ಟಾಗುತ್ತಮ್ಮ 6. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನಿಲ್ಲ, ಕೋಆರ್ಡಿನೇಷನ್ ಎಂಟೈಟಿ ಒಳಗಡೆ ಎಷ್ಟು ಕೋಆರ್ಡಿನೇಷನ್ ಬಾಂಡ್ಸ್ ಇದಾವೋ ಅಥವಾ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದಾವೋ ಸೊ ಅವನ್ನ ನಾವೇನಂತ ಕರಿತೀವಿ, ಅದನ್ನ ನಾವೇನಂತ ಕರಿತೀವಿ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಕ್ಲಾಸ್ ಟು ದ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಏನು ನಿಮಗೆ ಅಸೈನ್ಮೆಂಟ್ಸ್ ನಾನು ಕೊಡ್ತಾ ಇಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕ್ಲಾಸ್ ಸೇರಿಸ್ಬಿಟ್ಟು ನಾನು ಅಸೈನ್ಮೆಂಟ್ ಕೊಡ್ತೀನಿ. ಓಕೆನಾ? ಸೊ ಕ್ಲಾಸಸ್ ನ ಕಂಟಿನ್ಯೂ ನೋಡ್ಕೋತಾ ಹೋಗಿ. ಆಕ್ಚುಲಿ ಈ ಕ್ಲಾಸ್ ನ ನಾನು ಎಸ್ಟರ್ಡೇ ಟ್ಯೂಸ್ಡೇ ಹಾಕ್ಬೇಕಾಗಿತ್ತು, ಬಟ್ ವೆಡ್ನೆಸ್ಡೇ ಹಾಕಿ ಇವತ್ತು ಹಾಕಿದ್ದೀನಿ. ಓಕೆನಾ? ಸೊ ಇವತ್ತು ನೋಡಿ ಕ್ಲಾಸ್ನ ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇತ್ತಂದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಓಕೆನಾ? ಕ್ಲಾಸ್ ನೋಡಿದಿರೋ ಇಲ್ವೋ ಅಂತೇಳಿ ಐದರ್ ನನಗಾಯ್ತು ಇಲ್ಲ ಮಂಜು ಸರ್ಗಾಯ್ತು ಫೋನ್ ಮಾಡಬೇಕು. ಸೊ ನೀವು ಕ್ಲಾಸಸ್ ಫಾಲೋ ಮಾಡಬೇಕು ಕಂಪಲ್ಸರಿ. ಎಲ್ಲರೂ ವಿಡಿಯೋಸ್ ನೋಡಿ ಕ್ಲಾಸ್ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ, ಅರ್ಥ ಆಗದೆ ಇರೋದನ್ನ ಕೇಳ್ಕೊಳ್ಳಿ. ಸೊ ಇದು ಒಂಥರ ಸ್ಪೆಷಲ್ ಆಗಿ ಇರುತ್ತೆ ಇದು ಚಾಪ್ಟರ್ ಕೋಆರ್ಡಿನೇಷನ್ ಕಾಂಪೌಂಡ್ಸು. ಎಲ್ಲ ಕ್ಲಾಸಸ್ಸು ಭಾಳ ಇಂಪಾರ್ಟೆಂಟು. ಸೊ ಎಲ್ಲವನ್ನು ಫಾಲೋ ಮಾಡಿ. ಓಕೆನಾ? ಸೊ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.